ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಪ್ರತಿದಿನ ಬಳಸೋ ಒಂದು ಸಾಮಾನ್ಯ ವಸ್ತುವಿನ ಹಿಂದೆ ಅಡಗಿರುವ ಅದ್ಭುತ, ಆಶ್ಚರ್ಯಕರ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರೋಣ. ನಿಮ್ಮ ಜಾಕೆಟ್ ಮೇಲೆ, ಪ್ಯಾಂಟ್ ಮೇಲೆ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುವ ಜಿಪ್ಪರ್ಗಳ ಮೇಲೆ ಈ 3 ಅಕ್ಷರಗಳು ಇರುತ್ತೆ, YKK. ಯಾವತ್ತಾದ್ರೂ ಗಮನಿಸಿದ್ದೀರಾ? ನಂಬೋಕೆ ಆಗಲ್ಲ ಅಲ್ವಾ? YKK ಅನ್ನೋ ಒಂದೇ ಒಂದು ಕಂಪನಿ 1 ವರ್ಷದಲ್ಲಿ 10 ಬಿಲಿಯನ್ ಜಿಪ್ಪರ್ಗಳನ್ನು ಮಾರಾಟ ಮಾಡುತ್ತೆ. ಅಬ್ಬಬ್ಬಾ! ಹಾಗಾದ್ರೆ ಇವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಈ ಕುತೂಹಲ ಇದ್ದೇ ಇರುತ್ತೆ. ಆದ್ರೆ YKK ಕಥೆಗೆ ಬರೋಕ್ಕಿಂತ ಮುಂಚೆ ನಾವು ಮೊದಲು ಈ ಜಿಪ್ಪರ್ ಅನ್ನೋ ಒಂದು ಸಣ್ಣ ವಸ್ತುವಿನೊಳಗೆ ಅಡಗಿರೋ ಇಂಜಿನಿಯರಿಂಗ್ ಜೀನಿಯಸ್ ಬಗ್ಗೆ ತಿಳ್ಕೋಬೇಕು. ಆ ಸ್ಲೈಡರ್ ಒಳಗೆ ಒಂದು ಸಿಂಪಲ್ ವೈ ಶೇಪ್ ಇರುತ್ತೆ. ಅದೇ ಮ್ಯಾಜಿಕ್ ಮಾಡೋದು. ಅದು ಹಲ್ಲುಗಳನ್ನ ಕರೆಕ್ಟಾಗಿ ಒಂದು ಆಂಗಲ್ಗೆ ತಂದು ಪಟ್ಟಂಟ ಒಂದಕ್ಕೊಂದು ಲಾಕ್ ಆಗೋ ಹಾಗೆ ಮಾಡುತ್ತೆ. ಮತ್ತೆ ಅದನ್ನೇ ಸಪರೇಟ್ ಕೂಡ ಮಾಡುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಆದ್ರೆ ಎಷ್ಟು ಜೀನಿಯಸ್ ಡಿಸೈನ್. ಇದನ್ನೇ ನಿಬ್ ಮತ್ತು ಸ್ಕೂಪ್ ಡಿಸೈನ್ ಅಂತ ಕರೆಯೋದು. ಅಂದ್ರೆ ಒಂದು ಹಲ್ಲಿನ ಮೇಲಿರೋ ಸಣ್ಣ ಉಬ್ಬು ಅಂದ್ರೆ ನಿಬ್ ಪಕ್ಕದ ಹಲ್ಲಿನ ಕುಳಿ ಅಂದ್ರೆ ಸ್ಕೂಪ್ನಲ್ಲಿ ಪರ್ಫೆಕ್ಟ್ ಆಗಿ ಕೂರುತ್ತೆ. ಇದ್ರಿಂದನೇ ಜಿಪ್ಪರ್ಗೆ ಅಷ್ಟು ಸ್ಟ್ರೆಂತ್ ಬರೋದು. ಇದೇ ನೋಡಿ ಆ ಬ್ರೇಕ್ ಥ್ರೂ. ಈ ಆವಿಷ್ಕಾರದ ಕಥೆ ಬರೀ ಇಂಜಿನಿಯರಿಂಗ್ ಬಗ್ಗೆ ಮಾತ್ರ ಅಲ್ಲ. ಇದರ ಹಿಂದೆ ಒಂದು ಸೋಲಿನ, ಪ್ರೀತಿಯ ಅಷ್ಟೇ ಅಲ್ಲ, ಒಂದು ದೊಡ್ಡ ದುರಂತದ ಕಥೆನೇ ಇದೆ. ಸರಿ, ಹಾಗಾದ್ರೆ ಬನ್ನಿ ಆ 2 ಇಂಪಾರ್ಟೆಂಟ್ ಡಿಸೈನ್ಗಳನ್ನ ನೋಡೋಣ. ಒಂದು ಕಡೆ ವಿಟ್ಕಾಮ್ ಜಡ್ಸನ್ ಅವರ ಮೊದಲ ಪ್ರಾಬ್ಲಮ್ಸ್ ಇದ್ದಿದ್ದ ವರ್ಷನ್, ಇನ್ನೊಂದು ಕಡೆ ಗಿಡಿಯಾನ್ ಸನ್ಬ್ಯಾಕ್ ಅವರ ಕ್ರಾಂತಿಕಾರಿ ಡಿಸೈನ್. ಯಾಕೆ ಜಡ್ಸನ್ ಅವರ ಇನ್ವೆನ್ಷನ್ ಫೇಲ್ ಆಯ್ತು ಅಂದ್ರೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಿತ್ತು. ಪದೇ ಪದೇ ಜಾಮ್ ಆಗ್ತಿತ್ತು, ಬೇಗ ತುಕ್ಕು ಹಿಡಿತಿತ್ತು. ಅಷ್ಟೇ ಅಲ್ಲ, ವಾಶ್ ಮಾಡ್ಬೇಕಂದ್ರೆ ಅದನ್ನ ಹೊಲಿಗೆಯಿಂದ ಬೆಚ್ಚಿ ಮತ್ತೆ ಹೊಲಿಬೇಕಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವಾಗ್ ಬೇಕೋ ಅವಾಗ ತಾನಾಗೆ ಓಪನ್ ಆಗ್ಬಿಡ್ತಿತ್ತು. ಯೋಚ್ನೆ ಮಾಡಿ. ಅವರ ಹೆಂಡತಿ ಒಂದು ದುರಂತದಲ್ಲಿ ತೀರಿಕೊಂಡ ಮೇಲೆ ಗಿಡಿಯೋನ್ ಸನ್ಬ್ಯಾಕ್ಗೆ ತುಂಬಾನೇ ದುಃಖ ಆಗತ್ತೆ. ಆ ನೋವಿನೆಲ್ಲ ಮರೆಯೋಕೆ ಅವರು ತಮ್ಮನ್ನ ತಾವೇ ಸಂಪೂರ್ಣವಾಗಿ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ಆ ನೋವಿನಿಂದಲೇ ಈ ಅದ್ಭುತ ಆವಿಷ್ಕಾರ ಹುಟ್ಟಿದ್ದು. ಸರಿ, ಹೀಗೆ ಹುಟ್ಟಿದ ಈ ಅದ್ಭುತ ಡಿಸೈನ್ ಹೇಗೆ ಇಡೀ ಪ್ರಪಂಚದ ಮನೆಮಾತಾಯಿತು? ಅದಕ್ಕೆ ಜಿಪ್ಪರ್ ಅನ್ನೋ ಹೆಸರೇ ಹೇಗೆ ಬಂತು? ನೋಡೋಣ ಬನ್ನಿ. ಈ ಟೈಮ್ಲೈನ್ ನೋಡಿ ಕಥೆ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 1899ರಲ್ಲಿ ಜಡ್ಸನ್ ಅವರ ಫೇಲ್ ಆದ ಪೇಟೆಂಟ್. ಅದಾದ 20 ವರ್ಷದ ಮೇಲೆ 1914ರಲ್ಲಿ ಸನ್ಬ್ಯಾಕ್ರ ಕ್ರಾಂತಿಕಾರಿ ಪೇಟೆಂಟ್. ಆಮೇಲೆ 1920ರಲ್ಲಿ BF ಗುಡ್ರಿಚ್ ಕಂಪನಿ ಜಿಪ್ಪರ್ ಅಂತ ಅದಕ್ಕೊಂದು ಹೆಸರು ಕೊಡುತ್ತೆ. ಫೈನಲಿ 1934ರಲ್ಲಿ ಸನ್ಬ್ಯಾಕ್ ಅವರ ಪೇಟೆಂಟ್ ಮುಗಿದು ಹೋಗುತ್ತೆ. ಅಂದ್ರೆ ಬೇರೆ ಕಂಪ್ನಿಗಳು ಜಿಪ್ಪರ್ ಮಾಡೋಕೆ ದಾರಿ ಓಪನ್ ಆಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಜಿಪ್ಪರ್ ಅನ್ನೋ ಹೆಸರು ಆ ಇನ್ವೆಂಟರ್ ಇಟ್ಟಿದ್ದಲ್ಲ. BF ಗುಡ್ರಿಚ್ ಅನ್ನೋ ಕಂಪನಿ ತಮ್ಮ ಹೊಸ ರಬ್ಬರ್ ಬೂಟುಗಳಿಗೆ ಅದನ್ನ ಹಾಕಿತ್ತು. ಆ ಬೂಟ್ ಹಾಕುವಾಗ ಜಿಪ್ ಅಂತ ಸೌಂಡ್ ಬರ್ತಿತ್ತು. ಅದಕ್ಕೆ ಜಿಪ್ಪರ್ ಅಂತ ಹೆಸರಿಟ್ರು. ಜಸ್ಟ್ ಇಮ್ಯಾಜಿನ್. ಜನ ಯಾಕೆ ಜಿಪ್ಪರ್ನ ಅಷ್ಟು ಇಷ್ಟಪಟ್ರು ಅಂದ್ರೆ, ಒಂದು, ಅದು ಬಟನ್ಗಳಿಗಿಂತ ಸಿಕ್ಕಾಪಟ್ಟೆ ಫಾಸ್ಟ್. ಎರಡನೇದು, ಅದು ಮಾಡರ್ನ್ ಅನ್ನೋದರ ಸಂಕೇತ ಆಗಿತ್ತು. ಆ ಕಾಲದಲ್ಲಿ ಜಿಪ್ಪರ್ ಇದ್ರೆ ಅವರು ತುಂಬಾ ಆಧುನಿಕರು, ಶ್ರೀಮಂತರು ಅಂತಾನೂ ಅನ್ಕೊಳ್ತಿದ್ರು. ಇದೆಲ್ಲ ನಮ್ಮನ್ನ ವಾಪಸ್ ನಮ್ಮ ಮೊದಲನೇ ಪ್ರಶ್ನೆಗೆ ಕರ್ಕೊಂಡ್ಬರುತ್ತೆ. ಓಕೆ, ಜಿಪ್ಪರ್ ಬಂತು, ಪಾಪ್ಯುಲರ್ ಆಯ್ತು. ಆಗ ಮಾರ್ಕೆಟ್ನಲ್ಲಿ ದೊಡ್ಡ ಹೆಸರು ಮಾಡಿದ್ದು ಟ್ಯಾಲನ್ ಅನ್ನೋ ಕಂಪನಿ. ಆದ್ರೆ ಅವರಿಗ ಅಷ್ಟೆಲ್ಲ ಹೆಡ್ ಸ್ಟಾರ್ಟ್ ಇದ್ರು YKK ಅನ್ನೋ ಜಾಪನೀಸ್ ಕಂಪನಿ ಇಡೀ ಪ್ರಪಂಚವನ್ನೇ ಹೇಗೆ ಆಳಕ್ ಶುರು ಮಾಡ್ತು? ಈ ಚಾರ್ಟ್ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. 2000ರ ದಶಕದ ಆರಂಭದಲ್ಲಿ ಅಮೆರಿಕಾದಲ್ಲೇ ಮೂಲ ಕಂಪನಿ ಟ್ಯಾಲನ್ನ ಶೇರ್ ಕೇವಲ 7%. ಆದ್ರೆ YKK ಶೇರ್ ಎಷ್ಟಿದೆ ನೋಡಿ, 45%. ಇದು ಹೇಗೆ ಸಾಧ್ಯವಾಯಿತು? YKK ಯಶಸ್ಸಿನ ಸೀಕ್ರೆಟ್ ಇದೆ, ಕ್ವಾಲಿಟಿ. ಅವರ ಫೋಕಸ್ ಕ್ವಾಲಿಟಿ ಮೇಲೆ ಅಷ್ಟೊಂದುವಿತ್ತು. ಜಿಪ್ಪರ್ ಮಾಡೋಕೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ಅವರೇ ತಮ್ಮ ಫ್ಯಾಕ್ಟರಿಯಲ್ಲಿ ತಯಾರಿಸ್ತಾ ಇದ್ರು. ಅಷ್ಟೇ ಅಲ್ಲ, ಜಿಪ್ಪರ್ ಮಾಡೋ ಮಷೀನ್ಗಳನ್ನೂ ಅವರೇ ಕಂಡುಹಿಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಪ್ರೊಡಕ್ಷನ್ನ ಪ್ರತಿಯೊಂದು ಹಂತವನ್ನು ಅವರೇ ಕಂಟ್ರೋಲ್ ಮಾಡ್ತಾ ಇದ್ರು. ರಿಸಲ್ಟ್ ಪರ್ಫೆಕ್ಟ್, ನಂಬಿಕೆಗೆ ಅರ್ಹವಾದ ಪ್ರಾಡಕ್ಟ್. ಅದಕ್ಕೆ ನೋಡಿ YKK ಅಂದ್ರೆ ಗ್ಯಾರಂಟಿ. ಯಾರೋ ಒಬ್ಬ ಎಕ್ಸ್ಪರ್ಟ್ಗೆ ಕೇಳಿದ್ರಂತೆ, 1914ರಲ್ಲಿ ಗಿಡಿಯಾನ್ ಸನ್ಬ್ಯಾಕ್ ಕಂಡುಹಿಡಿದ ಡಿಸೈನನ್ನೇ ಯಾಕೆ ನಾವಿನ್ನೂ 100 ವರ್ಷ ಆದ್ಮೇಲೂ ಬಳಸ್ತಿದೀವಿ ಅಂತ. ಅದಕ್ಕವರು ಸಿಂಪಲ್ ಆಗಿ ಹೇಳಿದ್ರು, ಅದು ಅಷ್ಟು ಚೆನ್ನಾಗಿದೆ ಅಷ್ಟೇ. ಹಾಗಾದ್ರೆ ಇನ್ಮುಂದೆ ನೀವು ಜಾಕೆಟ್ ಜಿಪ್ ಹಾಕುವಾಗ ನೆನ್ಪಿಡಿ,
ಅದು ಬರೀ ಒಂದು ಫಾಸ್ಟನರ್ ಅಲ್ಲ, ಅದ್ರ ಹಿಂದೆ ಒಂದು ಕಥೆ ಇದೆ, ಒಂದು ಇತಿಹಾಸ ಇದೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಇಂಥ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.